Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಸ್ಕಿನ್ ಕೇರ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ? ಸೊ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಿರೋದು. ಸೊ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬಂದೆ, ಒಂದಷ್ಟು ವೀಡಿಯೋಸ್ ಮಾಡ್ಕೋಬೇಕಿತ್ತು. ಸೊ ವೀಡಿಯೋಸ್ ಮಾಡಾದಮೇಲೆ ಸೊ ನಾನು ಇವಾಗ ಮೇಕಪ್ ರಿಮೂವ್ ಮಾಡಬೇಕಿತ್ತು. ಸೊ ಹಾಗೆ ವೈ ನಾಟ್ ನನ್ನ ಸ್ಕಿನ್ ಕೇರ್ ರೊಟೀನ್ ಬೇರೆ ನಾನು ಮಾಡಬೇಕಿತ್ತು ನೈಟು. ಸೊ ವೈ ನಾಟ್ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಯೂಶಲಿ ಏನು ಮಾಡ್ತೀನಿ ಅಂತಂದರೆ, ಲೈಕ್ ಆ್ಯಸ್ ಯೂಶಲ್ ನಿಮಗೆಲ್ಲ ಗೊತ್ತಿರೋಂಗೆ ನನ್ನ ವೀಡಿಯೋಸ್ ಎಲ್ಲ ನಾನು ಹೇಳೇ ಇರ್ತೀನಿ ನನ್ನ ಸ್ಕಿನ್ ಕೇರು, ನಾನು ಹೇಗೆ ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಹೇಗೆ ಅಂತ. ನಾನು ಗಾರ್ನಿಯರು ಅದು ಫೇಸ್ ರಿಮೂವಲ್ ಇರುತ್ತಲ್ವ, ಅದಾಗಿರ್ಬೋದು ಇಲ್ಲ ಬೇರೆದು ಯಾವುದಾದಾಗಿರ್ಬೋದು ನಾನು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಪ್ಯೂರ್ ಕೊಕೊನಟ್ ಆಯಿಲ್. ಸೊ ಇದು ಹಾಕಿ ನೀಟಾಗಿ ನಾನು ಮೇಕಪ್ನ ರಿಮೂವ್ ಮಾಡ್ಕೊಳ್ತೀನಿ ಫಸ್ಟು. ಆ್ಯಂಡ್ ಅದಾದಮೇಲೆ ಫೇಸ್ ವಾಶ್ ಮಾಡ್ಕೊಳ್ತೀನಿ ನೀಟಾಗಿ, ಸ್ವಲ್ಪನೂ ಜಿಡ್ಡಿಲ್ಲದೆ ಮುಖದಲ್ಲಿ ಆಯಿಲೆಲ್ಲ ನೀಟಾಗಿ ಹೋಗಲಿ ಅಂತ. ಆ್ಯಂಡ್ ಅದಾದಮೇಲೆ ಮಾಯಿಶ್ಚರೈಸರು, ವ್ಯಾಸ್ಲಿನ್, ಇಷ್ಟೇ ನಾನು ಮಾಡ್ಕೊಳ್ಳೋದು. ಬೇರೆ ಏನೂ ನಾನು ಯೂಸ್ ಮಾಡೋಲ್ಲ. ಲೈಕ್ ಐನೋ ಕೆಲವರು ಯೂಸ್ ಮಾಡ್ತಾರೆ ಅಂಡರ್ ಐ ಕ್ರೀಮ್ ಅಂತೆ, ಆಮೇಲೆ ಸಿರಮ್ ಅಂತೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ ಮಸಾಜ್ ಸ್ವಲ್ಪ ನನಗೆ ತುಂಬ ರಿಲ್ಯಾಕ್ಸೇಷನ್ ಬೇಕು ಅಂದಾಗ ಅಫ್ಕೋರ್ಸ್ ನಾನು ಆಯಿಲ್ ಹಾಕ್ತೀನಲ್ಲ ಮೇಕಪ್ ರಿಮೂವ್ ಮಾಡಬೇಕಾದ್ರೆ, ಅವಾಗ ನಾನು ಲೈಟಾಗಿ ಮಸಾಜ್ ಮಾಡ್ಕೊಳ್ತೀನಿ ನನ್ನ ಮುಖಕ್ಕೆ, ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗಲಿ ಅಂತ. ಸೊ ನನ್ನ ಸ್ಕಿನ್ ಕೇರ್ ನಾನು ಯಾವಾಗಲೂ ಸಿಂಪಲ್ಲಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ನನಗೆ ತುಂಬ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿ ಅಥವಾ ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡೋದಾಗಿರಲಿ ಸೊ ಇದನ್ನೆಲ್ಲ ನಾನು ಯೂಸ್ ಮಾಡೋದಿಲ್ಲ. ಸೊ ಸಿಂಪಲಾಗಿ ಇಟ್ಕೊಳ್ತೀನಿ. ಸೊ ಬನ್ನಿ ಇವಾಗ ಒಂದೊಂದಾಗಿ ಸ್ಟೆಪ್ನ ಶುರು ಮಾಡೋಣ. ಸೊ ಫಸ್ಟ್ ಇವಾಗ ನಾನು ಆಯಿಲ್ ಹಾಕಿ ಮೇಕಪ್ನೆಲ್ಲನೂ ನೀಟಾಗಿ ರಿಮೂವ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ನಾನು ಬೇರೆ ಯಾವುದನ್ನು ನಾನು ಪ್ರಿಫರ್ ಮಾಡಲ್ಲ, ಬಿಕಾಸ್ ದಿಸ್ ಇಸ್ ಪ್ಯೂರ್ ಕೊಕೊನಟ್ ಆಯಿಲು. ಡ್ಯಾಡಿ ಶಬರಿಮಲೆಗೆ ಹೋದಾಗ ನನಗೋಸ್ಕರ ಅಂಥೇಳಿ 2 ಕೊಕೊನಟ್ ಆಯಿಲ್ನ ತೊಗೊಂಬರ್ತಾರೆ. ಅದು ತುಂಬ ದೊಡ್ಡದು, ಚಿಕ್ಕದು ಅಲ್ಲ, ತುಂಬ ಕಡಿಮೆ ಬೆಲೆಯಲ್ಲಿ ಆ್ಯಂಡ್ ಪ್ಯೂರ್ ಆಗಿರುವಂಥ ತೊಗೊಂಬಂದು ಕೊಡ್ತಾರೆ. ಸೊ ಸ್ವಲ್ಪ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಈ ಆಯಿಲು ನನಗೆ 1 ಇಯರ್ ಅಲ್ಲ ಇನ್ನೂ ಜಾಸ್ತಿನೇ ಬರುತ್ತೆ, ಬಿಕಾಸ್ ನಾನು ಒಬ್ಬಳೇ ಯೂಸ್ ಮಾಡೋದು. ಸೊ ಇದಕ್ಕೆಲ್ಲೂ ಸೊ ಅದಕ್ಕೆ ನನಗೆ 1 ಇಯರ್ಗಿಂತ ಜಾಸ್ತಿನೇ ಬರುತ್ತೆ. ಸೊ ಇವಾಗ ಸ್ವಲ್ಪ ತೊಗೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ನೀಟಾಗಿ ನಾನು ರಿಮೂವ್ ಮಾಡ್ಕೊಳ್ತೀನಿ ಮೇಕಪ್ನ. ಆ್ಯಂಡ್ ಅದರ ಜೊತೆಗೆ ನಾನು ಸ್ವಲ್ಪ ಮಸಾಜ್ ಕೂಡ ಕೊಡ್ಕೊಳ್ತೀನಿ, ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ಸ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ. ಆ್ಯಂಡ್ ನೀವು ಕಾಟನ್ ಕೂಡ ಯೂಸ್ ಮಾಡ್ಬೋದು ಇದನ್ನು ವೈಪ್ ಮಾಡೋದಕ್ಕೆ, ಬಟ್ ನಾನಿಲ್ಲಿ ಏನೂ ಯೂಸ್ ಮಾಡೋದಿಲ್ಲ. ನ್ಯಾಚುರಲ್ ಆಗಿ ಬರೀ ಇಲ್ಲಿ ಕೊಕೊನಟ್ ಆಯಿಲ್ ಈ ಥರ ರಿಮೂವ್ ಮಾಡಿ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಕಾಟನಲ್ಲಿ ನೀಟಾಗಿ ಆಯಿಲ್ ಬರುತ್ತೆ ಅಂತ ಅಷ್ಟೇ, ಅದೇನು ಕಂಪಲ್ಸರಿ ಇಲ್ಲ, ಏನೂ ಇಲ್ಲ. ಸೊ ನೀಟಾಗಿ ರಿಮೂವ್ ಮಾಡ್ಕೋಬೋದು. ಸೊ ನಾನು ಇವಾಗ ಕ್ವಿಕ್ಕಾಗಿ ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡು ಸ್ವಲ್ಪ ಮಸಾಜ್ ಕೊಡ್ಬೋದು. ನೀಟಾಗಿ ಬಂದುಬಿಟ್ಟಿದೆ. ಸೊ ನಮಗೆ ಬೇರೆ ಯಾವುದೋ ಕೆಮಿಕಲ್ ಪ್ರಾಡಕ್ಟ್ ಬೇಕು ಅಂತ ಅನಿಸೋದೇ ಇಲ್ಲ. ಸೊ ನೀಟಾಗಿ ಬಂದಿದೆ. ಸೊ ನನಗೇನೋ ತುಂಬಾ ಇಷ್ಟ ಆಗುತ್ತೆ. ಆ ಫ್ಲೇವರ್ ಸ್ಮೆಲ್ ಆಗಿರಲಿ ಅಥವಾ ಅದು ಸಾಫ್ಟ್ ಆಗಿರೋದು, ನಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಕೊಡೋದಾಗಿರ್ಬೋದು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಕೊಕೊನಟ್ ಆಯಿಲು. ಸೊ ಅದಕ್ಕೆ ನಾನು ಕೂಡ ಸಜೆಸ್ಟ್ ಮಾಡೋದಿದ್ದೇನೆ, ರಾದರ್ ದೆನ್ ಕೆಮಿಕಲ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡೋ ಬದಲು ಸೊ ಪ್ಯೂರಾಗಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದ್ರೆ ಇದೇ ಅಲ್ವಾ ನಮ್ಮ ಮುಂಚಿನ ಕಾಲದಲ್ಲೆಲ್ಲ ನಾವೆಲ್ಲ ಯೂಸ್ ಮಾಡ್ಕೊಂಡು ಬರ್ತಿರೋದು. ಸೊ ಇವಾಗಲೇ ಏನೇನೋ ಪ್ರಾಡಕ್ಟ್ಸ್ ಎಲ್ಲ ಬಂದಿರೋದು. ಸೊ ಐ ಪ್ರಿಫರ್ ನ್ಯಾಚುರಲ್. ಸೊ ಅದಕ್ಕೆ ನನಗಿದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೋಡಿ, ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಕಾಜಲಿಂದ ಹಿಡಿದು ಲಿಪ್ಸ್ಟಿಕ್ಕು, ಫೌಂಡೇಶನ್ ಏನೆಲ್ಲ ಹಾಕಿದೆ ಅದೆಲ್ಲ ನೀಟಾಗಿ ಬಂದುಬಿಟ್ಟಿದೆ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಈ ಥರ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್, ಸೊ ಈ ಥರ ಎಲ್ಲನೂ ಅಪ್ವರ್ಡ್ಸ್, ಸೊ ಈ ಥರ. ಆ್ಯಂಡ್ ನಿಮ್ಮ ಐಬ್ರೋಗೆ ಸ್ವಲ್ಪ ಈ ಥರ ಮಸಾಜ್ ಕೊಡೋದ್ರಿಂದ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ಸ್ ತುಂಬ ಚೆನ್ನಾಗಾಗುತ್ತೆ ಅಂತ. ಇನ್ನು ಸ್ವಲ್ಪ ಗ್ಲೋ ಬರುತ್ತೆ, ಸಾಫ್ಟ್ ಆಗಿರುತ್ತೆ. ನೀವು ಯೂಸ್ ಮಾಡಿ ನೋಡಿ, ನಿಮಗೆ ನರಿಶ್ಮೆಂಟ್ ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂತ. ನಮಗೆ ಬೇರೆ ಯಾವುದು ಮಾಯಿಶ್ಚರೈಸರ್ ಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ
ಟ್ರೈ ಮಾಡಿ ನೋಡಿ. ಸೊ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟಲ್ಲಿ ನೀವು ಹೇಳ್ಬೋದು, ಓಕೆನಾ. ಸೊ ಇವಾಗ ಕ್ವಿಕ್ಕಾಗಿ ಫೇಸ್ ವಾಶ್ ಮಾಡಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಡ್ತೀನಿ. ಸೊ ನೋಡೋದಲ್ಲ ಫ್ರೆಂಡ್ಸ್, ನೀಟಾಗಿ ಸ್ವಲ್ಪನೂ ಮೇಕಪ್ ಇಲ್ಲ. ಐ ಮೇಕಪ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಸೊ ಏನೂ ಇಲ್ಲ. ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಂಬಂದಿದ್ದೀನಿ. ಒಂಥರ ಫ್ರೆಶ್ ಅಂತ ಅನಿಸುತ್ತೆ, ನಿಜವಾಗ್ಲೂ ಹೇಳ್ತೀನಿ ಫೇಸ್ ವಾಶ್ ಮಾಡಿದ ತಕ್ಷಣ. ಆ್ಯಂಡ್ ಕೆಲವೊಂದು ಜನ ನೆಕ್ ಪೋರ್ಷನ್ಸ್ ಎಲ್ಲನೂ ಮರ್ತೋಗಿರ್ತಾರೆ. ಸೊ ಅದನ್ನು ಕೂಡ ಮರಿಬಾರ್ದು. ನೀಟಾಗಿ ನೆಕ್ ಪೋರ್ಷನ್ ಕೂಡ ಮೇಕಪ್ ಏನು ನಾವು ಹಾಕಿರ್ತೀವಿ ಅಲ್ಲೂ ಕೂಡ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಅದಾದಮೇಲೆ ಸಿಂಪಲ್ಲಾಗಿ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದೇ ನಾನು ರೆಗ್ಯುಲರಾಗಿ ಮಾರ್ನಿಂಗು ಅಷ್ಟೇ ನೈಟು ಅಷ್ಟೇ. ಇದು ಪಾನ್ಸ್ದು ಸೂಪರ್ ಲೈಟ್ ಜೆಲ್ಲು. ಸೊ ಇದನ್ನು ನಾನು ಯೂಸ್ ಮಾಡ್ತಿರೋದು. ಆ್ಯಂಡ್ ನನಗೆ ಇಷ್ಟ ಆಗ್ತಿದೆ ಇದು. ಯಾಕೋ ತುಂಬಾ ಚಿಕ್ಕ ಬಾಟ್ಲು ತೊಗೊಂಡಿದ್ದೆ ಫಸ್ಟು. ಸೊ ತುಂಬ ಚೆನ್ನಾಗಿದೆ, ನನಗೆ ಪ್ರಿಫರ್ ಮಾಡ್ತೀನಿ ನಾನು. ಸೊ ನನಗೆ ಕಾಂಬಿನೇಷನ್ ಸ್ಕಿನ್ನು. ಸೊ ನನಗೆ ಚೆನ್ನಾಗಿ ವರ್ಕೌಟ್ ಆಗಿದೆ, ನನಗೇನು ಪ್ರಾಬ್ಲಮ್ ಆಗಿಲ್ಲ. ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗ್ತಿದೆ ನನಗೆ, ಓಕೆನಾ. ಸೊ ಫೇಸ್ ವಾಶ್ ಮಾಡಿ ಆದಮೇಲೆ ಸೊ ನೀಟಾಗಿ ಒರೆಸ್ಕೊಂಡು, ನಾನು ಬೇರೆದು ಯಾವುದು ನಾನು ಆವಾಗಲೇ ಹೇಳ್ದಂಗೆ ನಾನು ಸಿರಮ್ ಆಗಿರಲಿ ಏನು ಯೂಸ್ ಮಾಡೋದಿಲ್ಲ. ಅಷ್ಟೇ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತೀನಿ. ಇಷ್ಟೇ ನನ್ನ ರೊಟೀನು. ಸೊ ನಾನೆಲ್ಲ ಕಾಂಪ್ಲಿಕೇಟೆಡ್. ಆ್ಯಂಡ್ ನೆಕ್ ಪೋರ್ಷನಲ್ಲೂ ಅಷ್ಟೇ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಸೊ ನೆಕ್ ಪೋರ್ಷನು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ, ಬಿಕಾಸ್ ನಾವು ಅಲ್ಲೂ ಕೂಡ ಮೇಕಪ್ ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೆ ನಾನು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಅಂಡರ್ ಐಕಲ್ಲೂ ಕೂಡ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿ ಲೈಟ್ ಫೀಲ್ ಅನಿಸುತ್ತೆ ನನಗೆ ಹೆವಿಯಾಗಿ ಅನಿಸೋದೇ ಇಲ್ಲ, ತುಂಬ ಲೈಟ್ ಫೀಲ್ ಆಗುತ್ತೆ. ಸೊ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ನೆಕ್ ಪೋರ್ಷನಲ್ಲೂ ಅಷ್ಟೇ ನೀಟಾಗಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಷ್ಟೇ ನನ್ನ ಸ್ಕಿನ್ ಕೇರು. ಇನ್ನು ಇದಾದಮೇಲೆ ನಾನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಥರ ಸೊ ಇದು ವ್ಯಾಸ್ಲಿನ್ನ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಬಿಕಾಸ್ ನಮ್ಮ ಲಿಪ್ಸು ಕೂಡ ನಾವು ಕೆಮಿಕಲ್ ಅಲ್ವಾ ಅದನ್ನು ಲಿಪ್ಸ್ಟಿಕ್ಕು. ಸೊ ಅದನ್ನು ಹಾಕಿ ನಾವು ನಮ್ಮ ಲಿಪ್ಸು ಆಬ್ವಿಯಸ್ಲಿ ಸ್ವಲ್ಪ ಅಟ್ಲೀಸ್ಟ್ ಎಫೆಕ್ಟ್ ಆಗಿರುತ್ತೆ. ಸೊ ಅದನ್ನು ನೀಟಾಗಿ ಕಾಪಾಡ್ಕೊಳ್ಳೋದಕ್ಕೆ ಸೊ ಬಂದಿದ್ದ ತಕ್ಷಣ ನಾನು ಜಾಸ್ತಿ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡೋದಿಲ್ಲ, ಕಲಿಸೋಕ್ಕೂ ಅಷ್ಟೇ. ಈ ಥರ ವೀಡಿಯೋಸ್ ಮಾಡಬೇಕಾದ್ರೆ ಏನಾದರೂ ಫಂಕ್ಷನ್ ಇದ್ದಾಗೆಲ್ಲನೂ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ನಾನು ಮೇಕಪ್ ಹಾಕಲಿ ಆಗದೆ ಹೋಗಲಿ, ದಿಸ್ ಇಸ್ ಮೈ ರೂಟೀನ್. ಸೊ ಇಷ್ಟೇ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್. ಇಷ್ಟೇ ನಾನು ಸಿಂಪಲಾಗಿ ಇಟ್ಕೊಂಡಿರೋದು, ಎಕ್ಸ್ಟ್ರಾ ಎಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ. ಸೊ ಪ್ರಾಬಬ್ಲಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ಸ್ಕಿನ್ ಕೇರ್ ನೀವು ಹೇಗೆ ಫಾಲೋ ಮಾಡ್ತೀರಾ ಅಂತ ಹೇಳಿ ನನಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಓಕೆನಾ. ಆ್ಯಂಡ್ ಈ ವಿಡಿಯೋನೂ ಕೂಡ ಅಷ್ಟೇ ತುಂಬ ಡ್ರ್ಯಾಗ್ ಎಲ್ಲ ಮಾಡ್ತೀರಾ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಪ್ರಾಬಬ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಏನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಅಭಿಪ್ರಾಯ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಇನ್ನೂ ಒಂದಷ್ಟು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಇನ್ನೇನು ನಾನು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಅದು ಒಂದು ದೊಡ್ಡ ಅಚೀವ್ಮೆಂಟೇ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಆಗ್ತಿರಲ್ಲ. ಇದು ಆಗಲಿ 1K ರೀಚ್ ಆಗಲಿ, ನನ್ನ ಲೈವ್ ಕೂಡ ಬರೋ ಪ್ಲ್ಯಾನ್ಸ್ ಇದೆ. ಆ್ಯಂಡ್ ಬೇರೆ ತುಂಬ ಒಳ್ಳೆ ವೀಡಿಯೋಸ್ ಮಾಡೋ ಕೂಡ ಪ್ಲ್ಯಾನ್ಸ್ ಇದೆ. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.